ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕಾದ್ರೆ ಯಾವ ಪದ್ಧತಿಗಳು ಕರೆಕ್ಟಾಗಿರಬೇಕು, ಏನೇನು ರೂಲ್ಸ್ ಕರೆಕ್ಟಾಗಿರಬೇಕು, ನಮ್ಮಲ್ಲಿ ಯಾವ ರೀತಿ ಅಳವಡಿಸ್ಕೊಂಡ್ರೆ ನಾವು ಸಕ್ಸಸ್ ಸಿಗ್ತೀವಿ ಅಂದರೆ, ಒಬ್ಬ ಮನುಷ್ಯನಿಗೆ ಒಂದು 10 ಥರ ವಿಧವಾದ ಸವಲತ್ತುಗಳಿದ್ದರೆ ಆ ಮನುಷ್ಯ ಸಕ್ಸಸ್ ಆಗ್ತಾನೆ. ಅದರ ಅರ್ಥ ಏನಪ್ಪ ಅಂದರೆ, ಒಂದು ನ್ಯೂಮರಾಲಜಿ ಪ್ರಕಾರ ಆಗಲಿ, ಒಂದು ಅಸ್ಟ್ರಾಲಜಿ ಪ್ರಕಾರ ಆಗಲಿ, ಒಂದು ವಾಸ್ತು ಪ್ರಕಾರ ಆಗಲಿ, ಒಂದು ವೆಹಿಕಲ್ಸ್ ತಗೊಳೋದಲ್ಲಾಗಲಿ, ಯಾವುದನ್ನೇ ಥರ ಮನುಷ್ಯನ ನಿಜ ಜೀವನದಲ್ಲಿ ಅಂದರೆ ಪ್ರತಿನಿತ್ಯ ನಾವು ಯಾವ ರೀತಿ ಅಳವಡಿಸ್ಕೊತೀವಿ ಅವೆಲ್ಲ ನಮ್ಮ ಫೇವರಬಲ್ ಆಗಿದ್ದರೆ, ಅವೆಲ್ಲ ನಮ್ಗೆ ಸಕ್ಸಸ್ ಕೊಡ್ತಾ ಇದ್ದರೆ ನಾವು ಯಾವ ರೀತಿ ಸಕ್ಸಸ್ ಆಗ್ಬೋದು. ಸಕ್ಸಸ್ ಅನ್ನೋದು ನಮ್ಮ ಕೈಯಲ್ಲೇ ಇದೆ, ಯಾಕಂದರೆ ಬೇರೆಯವ್ರ ಕೈಯಲ್ಲಿರಲ್ಲ. ಆ ಸಕ್ಸಸ್ ರೇಟ್ ಹೆಂಗಪ್ಪ ಅದನ್ನು ಅಳವಡಿಸ್ಕೊಳೋದು ಅಂದರೆ, ಈಗ ನಾನು ಹೇಳೋ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೀವೇ ಸಕ್ಸಸ್ ಆಗ್ತೀರಾ. ಅದನ್ನು ನೋಡೋಣ ಬನ್ನಿ. ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕು ಅಂದರೆ ಹುಟ್ಟಿದಾಗಿಂದ ಸಾಯೋ ತನಕ ಇವು ಪ್ರತಿದಿನ ನಮ್ಮ ಜೊತೆಯಲ್ಲಿ ಇರುವಂಥ ವಸ್ತುಗಳು ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ಒಂದು ನೇಮ್, ಆ ನೇಮ್ ಅಂದರೆ ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಮನ್ನು ಕರೆಯೋ ಹೆಸರದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ನೇಮ್ಗೂ ತುಂಬ ಪವರ್ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ರೀಸನ್ ಏನಪ್ಪ ಅಂದರೆ, ಬೆಳಗ್ಗೆಯಿಂದ ತಾಯಿ ಕರೀತಾರೆ, ಫ್ರೆಂಡ್ಸ್ ಕರೀತಾರೆ, ನಿಮ್ಗೆ ಯಾವುದೇ ಒಂದು ವ್ಯವಹಾರಕ್ಕೆ ಕೊಡಬೇಕಾದ್ರೂ ನಿಮ್ಮ ಹೆಸರು ಕೊಡ್ತೀರಾ. ಅದಕ್ಕೆ ನೇಮ್ಗೆ ತುಂಬ ಪವರ್ ಜಾಸ್ತಿ ಇರುತ್ತೆ. ಅದಕ್ಕೆ ಈ ನೇಮ್ ಪರ್ಫೆಕ್ಟ್ ಆಗಿದೆಯಾ ಇಲ್ವಾ, ನಿಮ್ಮ ಡೇಟ್ ಆಫ್ ಬರ್ತ್ಗೆ, ಈ ಡೇಟ್ ಆಫ್ ಬರ್ತ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ, ಆವಾಗ ಸಕ್ಸಸ್ ಅನ್ನೋದಿರುತ್ತೆ. ಈ ಡೇಟ್ ಆಫ್ ಬರ್ತ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸುರೇಶ್ ಅಂತ ಇಟ್ಕೊಳ್ಳಿ. ಸುರೇಶ್ ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಸುರೇಶ್ ಅನ್ನೋರಿಗೆ ಈ ಡೇಟ್ ಆಫ್ ಬರ್ತು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು, ಆವಾಗ ಸಕ್ಸಸ್ ಅನ್ನೋದು ಸಿಗೋದು. ಯಾವತ್ತೂ ನೇಮ್ಗೆ ಡೇಟ್ ಆಫ್ ಬರ್ತ್ಗೆ ತುಂಬ ಅನುಬಂಧ ಇರುತ್ತೆ. ಯಾಕಂದರೆ ನಾವು ಲಕ್ಕಿ ನಂಬರ್ ತಗೋಬೇಕಾದ್ರೂ ಸರಿ, ಲಕ್ಕಿ ಕಲರ್ಸ್ ತಗೋಬೇಕಾದ್ರೂ ಸರಿ, ಲಕ್ಕಿ ಡೈರೆಕ್ಷನ್ ಆಗಲಿ, ಮ್ಯಾಚ್ ಮೇಕಿಂಗ್ ಆಗಲಿ, ಒಂದು ಗಂಡು ಹೆಣ್ಣಿಗೆ ಮ್ಯಾಚ್ ಮೇಕಿಂಗ್ ನೋಡಬೇಕಾದ್ರೆ ನೇಮನ್ನು ಕನ್ಸಿಡರ್ ಮಾಡ್ತಾರೆ, ಡೇಟ್ ಆಫ್ ಬರ್ತ್ನು ಕನ್ಸಿಡರ್ ಮಾಡ್ತಾರೆ. ಇವು ಎರಡು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಪ್ರತಿಯೊಬ್ಬರಿಗೂ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೆಸರು ಮತ್ತು ಡೇಟ್ ಆಫ್ ಬರ್ತೆ ಮೇಯ್ನ್. ಯಾಕಂದರೆ ಜೀವನದಲ್ಲಿ ಸಕ್ಸಸ್ ಏನಪ್ಪ ಕೊಡೋದು ಅಂದರೆ ಹೆಸರು ಮತ್ತು ಡೇಟ್ ಆಫ್ ಬರ್ತು. ಇದ್ರ ಜೊತೆಗೆ ನಮಗೆ ಒಂದೊಂದೇ ಸಪೋರ್ಟಿಂಗ್ ಅಂತ ಇರ್ತವೆ. ಫಸ್ಟು ನಾವು ಬೆಳಗ್ಗೆ ನಿತ್ಯ ಜೀವನದಲ್ಲಿ ಯೂಸ್ ಮಾಡ್ತೀವಿ ವೆಹಿಕಲ್ ನಮ್ಮ ಜೊತೆಯಲ್ಲೇ ಇರುತ್ತೆ. ಯಾಕಂದರೆ ನಾವು ಓಡಾಡ್ತಾ ಇರ್ತೀವಿ, ತುಂಬ ಮಾರ್ಕೆಟಿಂಗ್ ಮಾಡೋರು ಇರ್ತಾರೆ, ವೆಹಿಕಲ್ನಲ್ಲೇ ಓಡಾಡ್ತಾ ಇರ್ತಾರೆ, ಗೂಡ್ಸ್ ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಾ ಇರ್ತಾರೆ, ಇಲ್ಲ ಕಾರ್ ಇಟ್ಕೊಂಡಿರ್ತಾರೆ, ಬೈಕ್ ಇಟ್ಕೊಂಡಿರ್ತಾರೆ. ಈ ಥರ ವೆಹಿಕಲ್ ನಂಬರ್, ಈ ನಂಬರು ಗುಡ್ ನಂಬರ್ ಇರಬೇಕು. ಅಂದರೆ ನಮಗೆ ಫೇವರೇಬಲ್ ಆಗಿರೋವಂಥ ನಂಬರ್ ಬಂದಿರಬೇಕು. ಆ ನಂಬರ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗುತ್ತಲ್ಲ ನಂಬರ್, ಅದೆಲ್ಲ ಕೂಡಿದ್ರೆ ನಮ್ಮ ಲಕ್ಕಿ ನಂಬರ್ ಥರ ಇರಬೇಕು. ಆವಾಗ ಆ ವೆಹಿಕಲ್ಲು ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಅದು ನಮ್ಮ ಹತ್ರ ಎಷ್ಟು ದಿವಸ ಇರುತ್ತೋ ಅಷ್ಟು ತೊಂದರೆ ಕೊಡಲ್ಲ ಅಂತಲೇ ಅರ್ಥ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ, ದಿನನಿತ್ಯ ಈ ಕಾಲದ ಡಿಜಿಟಲ್ ಯುಗ ಆಗಿಬಿಟ್ಟಿದೆ. ನಾವೇನು ಮಾಡ್ತೀವಿ, ಪ್ರತಿದಿನ ಮೊಬೈಲ್ನ ಯೂಸ್ ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಯೂಸ್ ಮಾಡ್ತೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ. ತುಂಬ ಜನ ಮೊಬೈಲ್ನಲ್ಲೇ ತುಂಬ ಮಾರ್ಕೆಟಿಂಗ್ ಮಾಡೋವಂಥ ವಿಧಾನಗಳನ್ನು ಕಲ್ತಿದ್ದಾರೆ. ಅಂಥ ನಂಬರ್ ಯೂಸ್ ಮಾಡೋ ನಂಬರ್ ಅದು ಕೂಡ ನಿಮ್ಮ ಲಕ್ಕಿ ನಂಬರ್ ಥರ ಇರಬೇಕು. ಏನಿರಬೇಕು, ಈ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ಲಕ್ಕಿ ನಂಬರ್ ಥರ ಇದ್ದರೆ ಆವಾಗ ಮೊಬೈಲ್ ನಂಬರ್ ಕೂಡ ನಿಮಗೆ ಸಕ್ಸಸ್ ಕೊಡುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಹೌಸ್ ನಂಬರ್. ನೀವು ಎಲ್ಲಿ ವಾಸ ಮಾಡ್ತೀರಾ ಆ ಹೌಸ್ ನಂಬರ್ ಕೂಡ ನಿಮಗೆ ಫೇವರೇಬಲ್ ಆಗಿರಬೇಕು. ಜೊತೆಗೆ ಆ ಹೌಸು ಅಂದರೆ ಆ ಮನೆ ಅದು ವಾಸ್ತುಗಿರಬೇಕು. ಯಾವಾಗ ವಾಸ್ತುಗಿದ್ರೆ ಅಲ್ಲಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ. ಅಲ್ಲಿ ಹೌಸ್ ನಂಬರು ರಾಂಗ್ ಇದ್ದು ವಾಸ್ತುನಲ್ಲೂ ರಾಂಗ್ ಇದ್ದರೆ ಅಲ್ಲಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಫಾರ್ಮ್ ಆಗುತ್ತೆ. ಆವಾಗ ಸಕ್ಸಸ್ ರೇಟ್ ಅನ್ನೋದು ಮನೆಯಿಂದಲೇ
ಕಡಿಮೆ ಕುಂಠಿತ ಆಗಿಬಿಡ್ತದೆ ಔಟ್ಸೈಡ್. ನೆಕ್ಸ್ಟ್ ಇನ್ನೊಂದು ಸಕ್ಸಸ್ ಯಾವ ಥರ ನಮ್ಗೆ ಸಿಗುತ್ತೆ ಅಂತಂದರೆ, ನಾವೇನಾದರೂ ವ್ಯವಹಾರ ಮಾಡ್ತಾ ಇರ್ತೀವಿ, ವ್ಯಾಪಾರ ಮಾಡ್ತೀವಿ, ಈ ಬಿಸ್ನೆಸ್ಸಲ್ಲಿ ಬೇಕಾದಷ್ಟು ಬಿಸ್ನೆಸ್ಗಳಿದೆ. ಆ ಬಿಸ್ನೆಸ್ಗೆ ಒಂದು ಬ್ರ್ಯಾಂಡ್ ನೇಮ್ ಅಂತ ಇಟ್ಕೊಂಡಿರ್ತಾರೆ, ಅಂದರೆ ಕಂಪ್ನಿ ನೇಮ್. ಆ ಕಂಪ್ನಿ ನೇಮ್ ಯಾವ ಥರ ಇರಬೇಕಂದ್ರೆ, ಇಲ್ಲಿ ನೋಡಿ ಒಂದೊಂದಕ್ಕೂ ಲಿಂಕ್ ಇದೆ. ನಿಮ್ಮ ಹೆಸರಿಗೂ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ಗೂ ಈ ಕಂಪ್ನಿ ಹೆಸರು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಅಂದರೆ ಇಷ್ಟ ಬಂದಂಗೆಲ್ಲ ಹೆಸರುಗಳು ಇಟ್ಕೊಳೋದಲ್ಲ. ಸ್ಟಾರ್ಟಿಂಗ್ ಲೆಟ್ರ್ ಏನಿರಬೇಕು ಮತ್ತು ಎಂಡಿಂಗ್ ಲೆಟ್ರ್ ಯಾವ ಥರ ಇರಬೇಕು, ಎಷ್ಟು ಲೆಟರ್ಸಲ್ಲಿ ಬರಬೇಕು, ಎಷ್ಟು ಲೆಟರ್ಸಲ್ಲಿ ಇಟ್ಕೊಂಡ್ರೆ ಸಕ್ಸಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ನಿ ನೇಮ್ ಇರುತ್ತೆ, ಸಿಂಗಲ್ ಪರ್ಸನ್ ಆದರೆ ಒಬ್ರದ್ದು ನೋಡಬೇಕು, ಪ್ರೈವೇಟ್ ಲಿಮಿಟೆಡ್ ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ, ಅಲ್ಲಿ 2-3 ಜನ ಇರ್ತಾರೆ. ಅವ್ರ 3 ಜನ ಡೇಟ್ ಆಫ್ ಬರ್ತು ಕನ್ಸಿಡರ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಾ? ಅದಕ್ಕೆ ಹೇಳೋದು ಡೇಟ್ ಆಫ್ ಬರ್ತ್ಗೆ ನೇಮ್ಗೆ ತುಂಬ ಪವರ್ ಇದೆ ಅಂತ ಹೇಳೋದು. ನೆಕ್ಸ್ಟು ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕಾದ್ರೆ ಇನ್ನೇನೇನು ಬೇಕು? ಫಸ್ಟು ಈ ಡೇಟ್ ಆಫ್ ಬರ್ತ್ಗೆ ಮತ್ತು ಹೆಸರಿಗೆ ಲಕ್ಕಿ ನಂಬರ್ ಯಾವುದಪ್ಪ ಅಂತ ಗೊತ್ತಿರಬೇಕು ನಿಮಗೆ. ಈ ಲಕ್ಕಿ ನಂಬರ್ ಗೊತ್ತಿದ್ರೆ ತಾನೇ ನೀವು ವೆಹಿಕಲ್ ನಂಬರ್ ತಗೊಳಕ್ಕಾಗೋದು. ಈ ಕಂಪ್ನಿ ನಂಬರು ಮತ್ತು ಹೌಸ್ ನಂಬರು, ಮೊಬೈಲ್ ನಂಬರು, ವೆಹಿಕಲ್ ನಂಬರ್ ಇಷ್ಟೆಲ್ಲ ಇಟ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು ಫಸ್ಟ್ ಈ ಡೇಟ್ ಆಫ್ ಬರ್ತ್ಗೆ ಈ ಲಕ್ಕಿ ನಂಬರ್ ಯಾವುದು ಅಂತ ತಿಳ್ಕೊಬೇಕು, ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂತ. ಅದಾದಮೇಲೆ ಒಂದು ಕಂಪ್ನಿಯಲ್ಲಾಗಲಿ ಒಂದು ಮನೆಯಲ್ಲಾಗಲಿ ಒಂದು ಡೈರೆಕ್ಷನ್ ಅಂತಿರುತ್ತೆ. ಮನೆಗೆ ವಾಸ್ಕಲ್ ಅಂತ ಹೇಳ್ತೀವಿ, ಅಂದರೆ ಮುಖ್ಯ ದ್ವಾರ ಅಂತ ಹೇಳ್ತೀವಿ. ಅದೇ ಥರ ಆಫೀಸ್ನಲ್ಲಿ ಕೂಡ ಅಷ್ಟೇ, ಒಂದು ಆಫೀಸ್ನಲ್ಲಿ ಕೂತ್ಕೊತೀವಿ, ಯಾವ ಡೈರೆಕ್ಷನಲ್ಲಿ ಕೂತ್ಕೊಂಡ್ರೆ ನಮಗೆ ಸಕ್ಸಸ್ ಸಿಗುತ್ತೆ. ಯಾಕಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ, ನೇಮ್ ಪ್ರಕಾರ ನಾವು ಈ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಮಾಡಿದ್ರೆ ಅಸ್ಟ್ರಾಲಜಿ ಪ್ರಕಾರ ಆಗಲಿ, ನ್ಯೂಮರಾಲಜಿ ಪ್ರಕಾರ ಆಗಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಲಕ್ಕಿ ಡೈರೆಕ್ಷನ್ ಅಂತಂದು ಒಂದಿರುತ್ತೆ. ಆ ಲಕ್ಕಿ ಡೈರೆಕ್ಷನ್ ಪ್ರಕಾರ ನೀವು ವ್ಯವಹಾರ ಮಾಡಿದ್ರೆ ಸಕ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಈ ಲಕ್ಕಿ ಡೈರೆಕ್ಷನ್ ಯಾವುದು ಅಂತ, ನಿಮ್ಮ ಲಕ್ಕಿ ಡೈರೆಕ್ಷನ್ ಯಾವುದು ಅಂತ ಫಸ್ಟು ನೀವು ತಿಳ್ಕೋಬೇಕು. ಲಕ್ಕಿ ನಂಬರ್ ಯಾವುದು, ಲಕ್ಕಿ ಡೈರೆಕ್ಷನ್ ಯಾವುದು. ಮತ್ತು ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಯಾವ ಪ್ರೊಫೆಷನ್, ಯಾವ ಉದ್ಯೋಗ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ಉದ್ಯೋಗದಲ್ಲಿ ಸಕ್ಸಸ್ ಸಿಗಬೇಕಾದ್ರೆ ನಿಮಗೆ ಪ್ರತಿಯೊಬ್ಬರು ಏನು ತಿಳ್ಕೊಂಡಿದೆ, ಯಾವುದೋ ಒಂದು ಓದಿರ್ತಾರೆ, ಇನ್ನು ಮಾಡಬೇಕಾಗಿರೋ ಉದ್ಯೋಗ ಮಾಡ್ತಾ ಇರಲ್ಲ, ಬೇರೆ ಉದ್ಯೋಗ ಮಾಡ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ಸಕ್ಸಸ್ ಸಿಗ್ತಾ ಇರಲ್ಲ. ರೀಸನ್ ಏನಂದರೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಮಾಡೋ ಯೋಗ ಇರುತ್ತೆ, ಅವ್ರು ಹೋಗ್ಬಿಟ್ಟು ಪ್ರೈವೇಟ್ ಜಾಬ್ದಲ್ಲಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಗೌರ್ಮೆಂಟ್ ಜಾಬ್ ಯೋಗನೇ ಇರಲ್ಲ, ಅದರಿಂದ ಓಡಾಡ್ತಾ ಇರ್ತಾರೆ, ನನಗೆ ಇನ್ನೂ ಸಿಕ್ಕಿಲ್ಲ. ರೀಸನ್ ಏನಪ್ಪ ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತು ಹೆಸರು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದ್ದರೆ ಮತ್ತು ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮಗೆ ಯೋಗ ಇದ್ದರೆ ಖಂಡಿತ ನಿಮಗೆ ಸಿಗುತ್ತೆ. ಫಸ್ಟು ಡೇಟ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಆ ಯೋಗ ಇದೆ ಅಂತ ತಿಳ್ಕೋಬೇಕು ನೀವು. ಅದು ಲಕ್ಕಿ ಪ್ರೊಫೆಷನ್ ಅಂತ ಹೇಳ್ತೀವಿ ನಾವು. ಪ್ರತಿಯೊಬ್ಬ ಮನುಷ್ಯನಿಗೂ ವ್ಯವಹಾರ, ಬಿಸ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಮೇಯ್ನ್ ಏನಪ್ಪ ಅಂತಂದರೆ, ನಿಮ್ಮ ನೇಮ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಅಂದರೆ ಇದೇ ಮೇಯ್ನ್ ರೋಲ್ ಪ್ಲೇ ಮಾಡೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ, ಯಾಕಂದರೆ ಹುಟ್ಟಿದಾಗಿನ ಡೇಟ್ ಆಫ್ ಬರ್ತ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಹೆಸರನ್ನ ಮಾತ್ರ ನಾವು ಇಟ್ಕೊತೀವಿ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಬೇಕು. ಇವು ಎರಡು ಕರೆಕ್ಟಾಗಿ ಮ್ಯಾಚಿಂಗ್ ಆಯ್ತು ಅಂದರೆ ನೆಕ್ಸ್ಟ್ ಲೆವೆಲ್. ಇವೆಲ್ಲ ಈ ಪಾರ್ಟ್ ಇದೆಯಲ್ಲ, ಇವೆಲ್ಲ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಸಂತೋಷವಾಗಿದ್ದಾನೆ, ಚೆನ್ನಾಗಿ ಹೋಗ್ತಾ ಇದ್ದಾನೆ ಅಂತಂದರೆ ಒಬ್ಬ ಮನುಷ್ಯನ ನೀವೇ ಅರ್ಥ ಮಾಡ್ಕೋಬೋದು. ನೇಮ್ಗೆ ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇತ್ತು. ಈ ಡೇಟ್ ಆಫ್ ಬರ್ತಲ್ಲಿ ರಾಂಗ್ ನಂಬರ್ಸ್ ಇಲ್ದಿರಾ ನಿಮಗೆ ಎಲ್ಲ ನಂಬರ್ ಸಕ್ಸಸ್ ಕೊಡ್ತಾ ಇದೆ ಅಂದರೆ ಇವೆಲ್ಲ ಆಟೋಮೆಟಿಕ್ ಸಕ್ಸಸ್ ಬಂದ್ಬಿಡ್ತವೆ. ಇಲ್ಲೇ ಲೂಪ್ ಹೋಲ್ಸ್ಗನ ಇತ್ತು ಅಂತ ಇಟ್ಕೊಳ್ಳಿ. ಈ ಎರಡರಲ್ಲೇ ನೇಮು ಸರಿ ಇಲ್ಲ, ಡೇಟ್ ಆಫ್ ಬರ್ತ್ಗೆ ಅಂತಂದರೆ ಈ ವೆಹಿಕಲ್ ನಂಬರ್ಸಲ್ಲೂ ರಾಂಗ್ ನಂಬರ್ಸ್ ಬಂದಿರ್ತದೆ, ಮೊಬೈಲ್ ನಂಬರಲ್ಲೂ ರಾಂಗ್ ನಂಬರ್ ಬಂದಿರುತ್ತೆ, ಒಂದು ಕಂಪ್ನಿ ನೇಮ್ ಇಡ್ತೀರಾ ಅದರಲ್ಲೂ ರಾಂಗ್ ನಂಬರ್ ಇರುತ್ತೆ. ಇನ್ನು ಇವೆಲ್ಲ ರಾಂಗ್ನಲ್ಲೇ ಕೂತಿರ್ತವೆ. ಬೇಕಾದರೆ ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದೀನಿ. ಒಂದು ಮೊಬೈಲ್ ನಂಬರ್ ತಗೊಂಡಿರ್ತಾರೆ, ಎಲ್ಲ ರಾಂಗ್ ನಂಬರ್ಸು, ರಾಂಗ್ ಜೋಡಿಸಿ ಇಟ್ಕೊಂಡಿರ್ತಾರೆ. ರೀಸನ್ ಏನಂದರೆ ಇದು ಕರ್ಮಾನುಸಾರವಾಗಿ ಬಂದು ಕನೆಕ್ಟ್ ಆಗಿಬಿಡುವಂಥದ್ದು. ಅದಕ್ಕೆ ಹೇಳೋದು, ಅದೃಷ್ಟದಿಂದ ಬಂದವ್ರಿಗೆ ಈ ವೆಹಿಕಲ್ ನಂಬರ್ ಆಗಲಿ, ಮೊಬೈಲ್ ನಂಬರ್ ಆಗಲಿ, ಇವೆಲ್ಲ ಆಟೋಮೆಟಿಕ್ ಒಳ್ಳೆ ನಂಬರ್ಸ್ ಇರುತ್ತೆ. ಅದಕ್ಕೆ ಹೇಳೋದು, ಫಸ್ಟು ನಿಮ್ಮ ಮಗು ಕೂಡ ಆಗಲಿ, ಯಾವುದೋ ಹೊಸದಾಗಿ ಹೆಸರಿಡಬೇಕಾದ್ರೂ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ನಿ ನೇಮ್ ಇಡಬೇಕಾದ್ರೂ ಅಷ್ಟೇ, ಒಂದು ಮಗು ನೇಮ್ ಇಡಬೇಕಾದ್ರೂ ಅಷ್ಟೇ, ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಇದೆಯಾ, ಆವಾಗ ಸಕ್ಸಸ್ ಅನ್ನೋದು ಸಿಗೋದು. ಈಗ ಪರ್ಸೆಂಟೇಜ್ ಹಾಕ್ತೀನಿ ನೋಡಿ.
ಯಾವಾಗಲೂ ಒಂದು ಸಕ್ಸಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮ ನೇಮು ಡೇಟ್ ಆಫ್ ಬರ್ತ್ಗಿನ ಪರ್ಫೆಕ್ಟ್ ಆಗಿತ್ತು ಅಂದರೆ 60% ಇದು ಸಕ್ಸಸ್ ಕೊಡುತ್ತೆ. ಇನ್ನು ವೆಹಿಕಲ್ ನಂಬರ್ ಇದೊಂದು 10%. ಮೊಬೈಲ್ ನಂಬರ್ ಕರೆಕ್ಟಾಗಿ ಚೆನ್ನಾಗಿದೆ ಅಂತಂದರೆ ಇದೊಂದು 30% ಕೊಡುತ್ತೆ. ಇನ್ನು ಈ ಹೌಸ್ ನಂಬರು ಇವೆಲ್ಲ ಏನು ಮಾಡ್ತದೆ ಅಂದರೆ, ಮೊಬೈಲ್ ನಂಬರ್ ಯಾಕೆ ನಾನು 30% ಆಗ್ತಾ ಇದೆ ಅಂದರೆ ಎವ್ರಿ ಡೇ ಯೂಸ್ ಮಾಡ್ತೀವಿ ನಾವು. ಇವೆಲ್ಲ ಸೇರಿ ಒಂದು 30, ಇದು 100 ಅಂತ ಬಂದಾಗ ಇದರಲ್ಲಿ 10 ಅಂತ ಹಾಕ್ಕೊಳ್ಳಿ. ಈ ಥರ ಒಬ್ಬ ಮನುಷ್ಯನಿಗೆ ಸಕ್ಸಸ್ ಕೊಡೋದು ಅಂದರೆ ಏನಪ್ಪ ಅಂದರೆ ನೇಮ್ ಫಸ್ಟು. ನೇಮ್ಗೆ 60% ಹಾಕ್ಕೊಳ್ಳಿ ಫಸ್ಟು, ಮಿಕ್ಕಿದೆಲ್ಲ 10% ಹಾಕ್ಕೊಳ್ಳಿ. ಅದರಲ್ಲಿ ಮೊಬೈಲ್ ನಂಬರ್ ಕೂಡ ಪರ್ಫೆಕ್ಟಾಗಿ 9 ಜೋಡಿ 9 ಪೇರ್ಸ್ ಗುಡ್ಗನ ಇದ್ದರೆ ಅದು ಚೆನ್ನಾಗಿ ಸಕ್ಸಸ್ ಕೊಡುತ್ತೆ. ವೆಹಿಕಲ್ ನಂಬರ್ ಕೂಡ ರಾಂಗ್ ನಂಬರ್ ಇರಬಾರ್ದು. ಮತ್ತು ಕಂಪನಿ ನೇಮ್ ಟೋಟಲ್ ನಂಬರ್ ಅಂತ ಹೇಳ್ತೀವಿ, ಕಾಂಪೌಂಡ್ ನಂಬರ್ ಅಂತ ಹೇಳ್ತೀವಿ, ಅದು ಕೂಡ ಪರ್ಫೆಕ್ಟಾಗಿ ಬಂದರೆ ಒಳ್ಳೆಯದು. ಈ ಡೇಟ್ ಆಫ್ ಬರ್ತ್ಗೆ ಯಾರು ಲಕ್ಕಿ ನಂಬರ್ ಪರ್ಫೆಕ್ಟಾಗಿ ಚಾಯ್ಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಖಂಡಿತ ಸಕ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ನಾನು ಆಲ್ರೆಡಿ ಕಾಂಬಿನೇಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಏನಪ್ಪ ಅಂದರೆ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತ್. ಇದಕ್ಕೆ ತಕ್ಕನಾಗಿ ಎಲ್ಲ ಸೆಟ್ ಮಾಡ್ಕೋಬೇಕು ನಾವು. ಬ್ಯಾಂಕ್ ಅಕೌಂಟ್ ನಂಬರ್ ಆಗಲಿ, ಮೊಬೈಲ್ ನಂಬರ್ ಆಗಲಿ, ಕೆಲವರು 3 ನಂಬರ್ ಇರುತ್ತೆ ಮೊಬೈಲ್ ನಂಬರ್. ಆದರೆ ಅದರಲ್ಲಿ ಒಂದು ನಂಬರ್ ಕೆಟ್ಟು ರಾಂಗ್ ನಂಬರ್ಸ್ ಇದ್ರೂ ಸಕ್ಸಸ್ ಕೊಡೋದಿಲ್ಲ. ಯಾಕಂದರೆ ಬ್ಯಾಡ್ ನಂಬರ್ಸ್ ಇರಬಾರ್ದಲ್ಲಿ. ಮತ್ತು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀರಾ, ಫಸ್ಟು ನೀವಿಡೋ ಬ್ರ್ಯಾಂಡ್ ನೇಮ್, ಕಂಪ್ನಿ ನೇಮ್ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕೋದಲ್ಲ ಮುಖ್ಯ, ನೀವಿಡೋ ಹೆಸರು ಅದು ಮಾರ್ಕೆಟಲ್ಲಿ ಚಲಾವಣೆಗೆ ಬರೋವಂಥದ್ದು, ಅದು ಹೆಸರು ಸಕ್ಸಸ್ ಕೊಡೋವಂಥದ್ದು. ಅದಕ್ಕೆ ಆ ಬ್ರ್ಯಾಂಡ್ಗೆ ಒಳ್ಳೆ ನೇಮ್ ಇಡಬೇಕು. ಆ ನೇಮ್ ಇಡಬೇಕಂದ್ರೆ ಚೆನ್ನಾಗಿ ಗೊತ್ತಿರೋ ಆಸ್ಟ್ರಾಲಜರ್ ಹತ್ರ ಆಗಲಿ ಇಲ್ಲ ನ್ಯೂಮರಾಲಜಿಸ್ಟ್ ಹತ್ರ ವಿಸಿಟ್ ಮಾಡಿ ನಿಮ್ಮ ಬಗ್ಗೆ ಪೂರ್ತಿ ವ್ಯವಹಾರ ತಿಳಿಸಿ, ಈ ಥರ ಎಲ್ಲ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಪರ್ಫೆಕ್ಟಾಗಿರೋ ನೇಮ್ ಇಟ್ಕೊಡ್ತಾರೆ. ಆವಾಗ ಸಕ್ಸಸ್ ಅನ್ನೋದು ಇರುತ್ತೆ. ಅದೇ ಥರ ಒಂದು ಮಗು ಕೂಡ ಹೆಸರಿಡಬೇಕಾದ್ರೂ ಅಷ್ಟೇ ಡೇಟ್ ಆಫ್ ಬರ್ತು ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ಇರಬೇಕು. ಅದ್ರ ಜೊತೆಗೆ ವೈಬ್ರೇಷನ್ಸ್ಗೆ ಸೆಟ್ ಆಗಬೇಕು. ಆವಾಗ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ನಾನು ಹೇಳಿರೋ ಪಾಯಿಂಟ್ಸ್ನೆಲ್ಲ ಯಾರು ಉಪಯೋಗಿಸ್ತಾರೋ ಅವರು ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ. ಕೆಲವರು ಏನು ಹೇಳ್ತಾರೆ, ನನಗೆ ಗಾಚಾರ ಸರಿಯಿಲ್ಲ. ಖಂಡಿತ ಇಲ್ಲ, ಆ ಥರ ಅನ್ಕೋಬೇಡಿ. ಯಾವಾಗಲೂ ನಂಬರ್ಸ್ ಬಗ್ಗೆ ಹೇಳ್ಬಿಟ್ಟು ಭಯ ಬೀಳಿಸೋದಲ್ಲ. ಇಲ್ಲಿ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ. ಯಾಕಂದರೆ ಒಂದಿಷ್ಟು ಪಾಯಿಂಟ್ಸು ನೀವು ಸರಿ ಮಾಡಿಕೊಂಡ್ರೆ ನಿಮ್ಮಲ್ಲಿ ಖಂಡಿತ ಸಕ್ಸಸ್ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ಯಾಕಂದರೆ ಅದರಲ್ಲಿರೋ ಸೀಕ್ರೆಟ್ಸ್ ಏನಪ್ಪ ಅಂತಂದರೆ ನೀವು ಯಾವ ನಂಬರ್ಸ್ ಇಟ್ಕೋಬೇಕು, ಆವಾಗ ಸಕ್ಸಸ್ ಸಿಗೋದು. ವೆಹಿಕಲ್ ನಂಬರ್ ಯಾವ ಥರ ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಮೊಬೈಲ್ ನಂಬರ್ ಯಾವ ಥರ ಇಟ್ಕೋಬೇಕು ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ಗೊತ್ತಿರಬೇಕಂದ್ರೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ನ್ಯೂಮರಾಲಜಿ ಕಲಿಸ್ಕೊಡ್ತಾ ಇದ್ದೀವಿ. ಬನ್ನಿ, ಕಲೀರಿ. ಇದನ್ನೆಲ್ಲ ನೀವು ತಿಳ್ಕೊಳ್ಳಿ, ನಿಮ್ಮ ಮನೆಯವ್ರಿಗೂ ತಿಳಿಸಿ, ಇನ್ನು ಎಲ್ಲರಿಗೂ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನು ಬೇರೆ ಒಂದು ಮೊಬೈಲ್ ನಂಬರ್ಸ್ ಬಗ್ಗೆ ಆಗಲಿ ಇದರದೇ ಚಾಪ್ಟರ್ಸ್ ತಗೊಂಡು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಅದುವರೆಗೂ ಥ್ಯಾಂಕ್ ಯು.